ಇವತ್ತು ನಾನು ಒಂದು ನಾನ್ ವೆಜ್ ರೆಸಿಪಿ ಚಿಕನ್ ಸುಕ್ಕ ಜೊತೆ ಬರ್ತಾ ಇದ್ದೀನಿ. ಅದರ ಜೊತೆ ಕಾಂಬಿನೇಷನ್ ಮಂಗಳೂರು ಸ್ಟೈಲ್ ಅಂದರೆ ಉಡುಪಿ ಸ್ಟೈಲಲ್ಲಿ ನೀರು ದೋಸೆ ವಿತ್ ಚಿಕನ್ ಸುಕ್ಕ. ಅದು ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಿದ್ದೀನಿ, ಬನ್ನಿ. ಓಕೆ, ಇದು ಚಿಕನ್ ಸುಕ್ಕ ಕರಾವಳಿ ಶೈಲಿಯ ಟ್ರೆಡಿಷ್ನಲ್ ಮೆನು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಮಾಡ್ತಾರೆ, ಬಟ್ ನನ್ನ ಮನೇಲಿ ಯಾವ ಥರ ಮಾಡಿದ್ದೀನಿ, ಯಾವ ರೀತಿ ಅಂತ ಅದನ್ನು ಮಾತ್ರ ನಾನು ಶೇರ್ ಮಾಡ್ತಿದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮೊದಲೇ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆಲ್ಲರಿಗೆ ಗೊತ್ತಿರ್ಬೋದು, ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಈ ಥರ ನಾನು ಯಾವ ಥರ ಮಾಡ್ತೀನಿ ಅದನ್ನು ಮಾಡಿ ನನಗೆ ತಿಳಿಸ್ಬೋದು. ಓಕೆ, ಸೊ ನಾನಿವಾಗ ಫಸ್ಟ್ಗೆ ಇಲ್ಲಿ ಚಿಕನ್ ಮೆರಿನೇಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಚಿಕನ್ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ, ಸಾಲ್ಟ್ ಆ್ಯಡ್ ಮಾಡಿದ್ದೀನಿ, ಉಪ್ಪು, ಆಮೇಲೆ ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ ಒಂದು 1/4 ಚಮಚ, ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರ್ ಸೇರಿಸಿ, ಮತ್ತು ಒಂದು ಹಾಫ್ ಲೆಮನ್ ಕೂಡ ಸ್ಕ್ವೀಸ್ ಮಾಡಿದ್ದೀನಿ, ನಿಂಬೆಹಣ್ಣು ಸ್ಕ್ವೀಸ್ ಮಾಡಿದ್ದೀನಿ. ಉಪ್ಪು, ಹುಳಿ, ಖಾರ ವಸ್ತು ಇರಬೇಕು. ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಮಸಾಲೆ ಒಂದಕ್ಕೊಂದು ಎಲ್ಲ ಕೋಟಿಂಗ್ ಬರುವ ಹಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನಾವು ಸ್ಪೂನ್ ಏನಾದರೂ ಯೂಸ್ ಮಾಡಿ ಮಿಕ್ಸ್ ಮಾಡಿದರೆ ಅದು ಅಷ್ಟು ಸರಿಯಾಗಿ ಬರುವುದಿಲ್ಲ. ಅದಕ್ಕೆ ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಓಕೆ, ಸೊ ಅದನ್ನು ಒಂದು 10 ನಿಮಿಷ, ಅಂದರೆ ನಾನು ಬೇರೆ ಎಲ್ಲ ಪ್ರಿಪ್ರೇಷನ್ ಮಾಡುವಾಗ ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಓಕೆ, ನಾನು ಇವಾಗ ಇಲ್ಲಿ ನೀರು ದೋಸೆ ಮಾಡಲಿಕ್ಕೆ ಅಕ್ಕಿ ತಗೊಂಡಿದ್ದೀನಿ, ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈ ರೈಸ್ನ ನಾನೊಂದು 4 ಅವರ್ಸ್ ಮುಂಚೆನೇ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ, 4 to 5 ಅವರ್ಸ್. ಓಕೆ, ಇವಾಗ ಇದು ನಾನು ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ. ನೀವು ಬೇರೆ ರೈಸ್ ಅಂದರೆ ಯಾವುದು ಕೂಡ ತಗೊಳ್ಬೋದು, ರೇಷನ್ ಅಕ್ಕಿ ಕೂಡ ತಗೊಳ್ಬೋದು. ಅದಕ್ಕೆ ಸಾಲ್ಟ್ ಮಿಕ್ಸ್ ಮಾಡಿ, ಬೇರೆ ಏನೂ ಹಾಕಲಿಕ್ಕೆ ಇಲ್ಲ, ಸಾಲ್ಟ್ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಅದು ಇವಾಗ ಈ ಥರ ಬಂದಿದೆ. ರುಬ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಬೇಕು. ತುಂಬ ತೆಳ್ಳಗೆ ಅದಕ್ಕೆ ಇರಬೇಕು, ಅದು ಮಿಕ್ಸ್ ಮಾಡಿ ಹಾಗೆ ಇಡ್ತೀನಿ ನಾನು. ತೆಳ್ಳಗೆ ಬರಬೇಕು ಈ ಥರ. ಸೊ ಅದನ್ನು ಹಾಗೆ ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ಕಡೆ ಮಸಾಲೆ ಅಂದರೆ ಹೋಲ್ ಸ್ಪೈಸಸ್ ಎಲ್ಲ ನಾನು ಅದನ್ನು ಹುರಿತಾ ಇದ್ದೀನಿ, ಬಿಸಿ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಇವಾಗ ಒಂದು 10-15 ಒಂದು ರೆಡ್ ಚಿಲ್ಲಿ ತಗೊಂಡಿದ್ದೀನಿ, ಬ್ಯಾಡಗಿ ಚಿಲ್ಲಿ, ಮತ್ತು ಒಂದು 2 ಗುಂಟೂರು ಚಿಲ್ಲಿ ಖಾರಕ್ಕೆ. ಹಾಗೆಯೇ ಧನಿಯಾ ಕಾಳು, ಕೊತ್ತಂಬರಿ ಬೀಜ ಒಂದು 4 ಸ್ಪೂನ್ ತಗೊಂಡಿದ್ದೀನಿ. ಆಮೇಲೆ ಜೀರಿಗೆ 1 ಸ್ಪೂನ್ ಸಾಕು, 1 ಸ್ಪೂನ್ ಅಷ್ಟೇ. ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಒಂದು 1/4 ಸ್ಪೂನ್ ಅಷ್ಟೇ. ಮತ್ತು ಮೆಂತೆ ಒಂದು 10 ಆಗುವಷ್ಟು ಮೆಂತೆ, ಮತ್ತು ಸೋಂಫ್ ತಗೊಂಡಿದ್ದೀನಿ. ಮತ್ತು ಹಾಗೆ ಇದಕ್ಕೆ ಇಲ್ಲಿ ಏಲಕ್ಕಿ ಹಾಕಿದ್ದೀನಿ. ಇವಾಗ ಬ್ಲ್ಯಾಕ್ ಪೆಪ್ಪರ್, ಕಾಳು ಮೆಣಸು ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೈಯಲ್ಲೇ ಹಾಕ್ತಿದ್ದೀನಿ, ಬಾಟ್ಲಿಂದ ತೆಗೆದು. ಆಮೇಲೆ ಇವಾಗ ಲವಂಗ ಹಾಕಿದ್ದೀನಿ, ಒಂದು 7-8 ಲವಂಗ ಹಾಕುವಷ್ಟು. ಇದಕ್ಕೆ ಒಂಚೂರು ಎಣ್ಣೆ ಹಾಕಿ ನಾವು ಹುರಿಬೇಕು, ನಿಧಾನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು ಅಷ್ಟೇ. ನೋಡಿ, ಈ ಥರ ಜಾಸ್ತಿ ಹುರಿದ್ರೆ ಕಪ್ಪಾಗಬಾರ್ದು, ಹಾಗೆ ಹುರಿಬೇಕು. ಹಾಗೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಆಮೇಲೆ ಅದನ್ನು ಪುಡಿ ಮಾಡಬೇಕು. ಇವಾಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ, ಚಿಕನ್ ಸುಕ್ಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಸನ್ಫ್ಲವರ್ ಆಯಿಲ್ ತಗೊಂಡೆ, ಒಂದು 4 ಸ್ಪೂನ್, 4 ಸ್ಪೂನ್ ಆಗುವಷ್ಟು, ಮತ್ತು 1 ಸ್ಪೂನು ಗೀ ತಗೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲದೆ ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು, ಅಥವಾ ಬರೀ ತುಪ್ಪದಲ್ಲಿ ಕೂಡ ಮಾಡ್ಬೋದು, ನಿಮ್ಮಿಷ್ಟ. ಅದಕ್ಕೆ ನಾನೀಗ ಕರಿಬೇವಿನ ಎಲೆ, ಕರಿಪತ್ತ ಹಾಕಿದ್ದೀನಿ, ಚಕ್ಕೆ, ನೋಡಿ ಈ ಥರ. ಇದು ಮಸ್ಟ್, ಇದು ಹಾಕಿದ್ರೇ ಆ ಫ್ಲೇವರ್, ಆ ಕರಾವಳಿ ಶೈಲಿಯ ಫ್ಲೇವರ್ ನಾವು ಎಲ್ಲ ಕರಿಗಳಲ್ಲಿ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್. ಅದಕ್ಕೆ ಅದು ಮಸ್ಟ್, ಅದನ್ನು ಸ್ಕಿಪ್ ಮಾಡಬೇಡಿ. ಓಕೆ, ಇವಾಗ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಸೊ ಇವಾಗ ನಾನು ಒಂದು 3 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ,
ಉದ್ದುದ್ದಕ್ಕೆ ಹೆಚ್ಚಿ ಚೆನ್ನಾಗಿ ಬರುತ್ತೆ. ಸೊ ಅದು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಅದನ್ನು ತಿರುಗಿಸ್ತಾ ಇರಬೇಕು, ಫ್ರೈ ಮಾಡಬೇಕು. ಬೇಕಾದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೋದು, ಯಾಕಂದರೆ ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗುತ್ತೆ. ಹಾಗೆ ಫ್ರೈ ಮಾಡ್ತಾ ಇರಬೇಕು, ಅದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಓಕೆ, ನಾನಿವಾಗ ಈ ಸ್ಟೇಜಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈ ಸ್ಟೇಜಲ್ಲಿ ನಾನು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಪೇಸ್ಟ್ ಹಾಕ್ತಾಯಿಲ್ಲ, ಯಾಕಂದರೆ ನನಗೆ ಅದು ಆವಾಗಲೇ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ನಾನು ಮಾಡೋ ಸ್ಟೈಲ್. ರೆಡಿಮೇಡ್ ಪೇಸ್ಟ್ ಎಲ್ಲ ಹಾಕಿದ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಈ ಥರ ಜಜ್ಜಿಬಿಟ್ಟು ಹಾಕಿ. ಮತ್ತು ಹಾಗೆ 1-2 ನಿಮಿಷ ನಾವು ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ಸೊ ಈಗ ನಾವು ಮೊದಲೇ ಮೆರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಚಿಕನ್, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಮತ್ತೆ ಅದೇ ಥರ ಎಲ್ಲ ಮಸಾಲೆಸ್ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗೋ ಥರ ಮತ್ತೆ ಅದನ್ನು ತಿರುಗಿಸ್ಬೇಕು ಚೆನ್ನಾಗಿ. ಕೆಲವರು ಮೆರಿನೇಟ್ ಮಾಡೋದನ್ನೇ ಹಾಗೆ ಡೈರೆಕ್ಟ್ ಕೂಡ ಮಾಡ್ತಾರೆ, ಹಾಗೆ ಮಾಡ್ಬೋದು. ಬಟ್ ನಾನಿಲ್ಲಿ ಈ ಥರ ಮಾಡೋದನ್ನು ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಅದು ಉಪ್ಪು ಹುಳಿ ಖಾರ ಎಳ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಮುಚ್ಚಿ ಅದು ಬೇಯಲಿಕ್ಕೆ ಬಿಡುವ. ಓಕೆ, ಇವಾಗ ನಾನೊಂದು 5 ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಬಿಡಬಾರ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅವಾಗ ಮುಚ್ಚಳ ತೆಗೆದು ನೋಡ್ತಾ ಇರಬೇಕು. ಈಗ ನೋಡಿ, ಚಿಕನ್ ಅದು ನೀರು ಬಿಟ್ಕೊಂಡು ಅದೇ ನೀರಲ್ಲಿ ಬೇಯುತ್ತೆ, ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ನಾನು ಈ ಸ್ಟೇಜಲ್ಲಿ ಇವಾಗ ಒಂದು ಟೊಮ್ಯಾಟೊ, ಒಂದೇ ಒಂದು ಟೊಮ್ಯಾಟೊ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಮತ್ತೆ ಇವಾಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಅವಾಗವಾಗ ಓಪನ್ ಮಾಡಿ ಮತ್ತೆ ತಿರುಗಿಸಿ ನೋಡ್ತಾ ಇದ್ದೀನಿ, ಯಾಕಂದರೆ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಅಂತ. ಸೊ ಇವಾಗ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿದ್ದೀನಲ್ಲ ಹೋಲ್ ಸ್ಪೈಸಸ್, ಅದನ್ನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕ್ಲಿಕ್ಕಿಲ್ಲ, ಹಾಗೆ ಚಿಕ್ಕ ಮಿಕ್ಸ್ ಜಾರ್ನಲ್ಲೇ ತರಿಯಾಗಿ ರುಬ್ಕೋಬೇಕು, ಪೌಡ್ರ್ ಫಾರ್ಮ್ ಮಾಡಬೇಕು. ತುಂಬ ನೈಸ್ ಪೌಡರ್ ಆಗಲಿಕ್ಕಿಲ್ಲ, ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಇದೆ ನೋಡಿ, ಈ ಥರ ರುಬ್ಕೋಬೇಕು. ನೀರು ಹಾಕಲಿಕ್ಕಿಲ್ಲ, ಹಾಗೆ ರುಬ್ಕೋಬೇಕು. ಓಕೆ, ಸೊ ನಾನು ಅದೇ ಪ್ಯಾನ್ಗೆ ಒಂದು ಅರ್ಧ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ನಾವು ಸ್ವಲ್ಪ ಬಾಡಿಸಬೇಕು. ಎಣ್ಣೆ ಹಾಕಬೇಕು ಅಂತ ಏನಿಲ್ಲ. ಈ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಹಾಗೆ ಒಂದು ಬೌಲ್ ಅಂದರೆ ಅರ್ಧ ತೆಂಗಿನಕಾಯಿ, ಒಂದು ತೆಂಗಿನಕಾಯಿದು ಹೋಳು ಅರ್ಧ ಮಾಡಿ. ಹಾಗೆ ಮತ್ತೆ ಅದನ್ನು ಫ್ರೈ ಮಾಡಬೇಕು. ನಾವು 1-2 ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಅದರದ್ದು ನೀರಿನ ಮಾಯ್ಶ್ಚರ್ ಡ್ರೈ ಆಗುತ್ತೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಎಸಳು ಆ್ಯಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ಇನ್ನು ಸ್ವಲ್ಪ ನಾನು ಹುಣಸೆ ಹುಳಿ ಹಾಕಿದ್ದೀನಿ. ಇದು ಹಾಕಬೇಕು ಮಸ್ಟ್, ಯಾಕಂದರೆ ತೆಂಗಿನಕಾಯಿ ಹಾಕಿದಾಗ ಹುಳಿ ಸ್ವಲ್ಪ ಬೇಕಾಗುತ್ತೆ. ಇದು ತಣ್ಣಗಾದ್ಮೇಲೆ ಮತ್ತೆ ಅದೇ ಮಿಕ್ಸಿ ಜಾರಿಗೆ ನಾನು ಹಾಕಿ ಅದನ್ನು ಜಸ್ಟ್ 1-2 ಪಲ್ಸ್ ಬರೋ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೋಬೇಕು.
ಇಟ್ಟಿದ್ದೀನಿ. ಇವಾಗ ನಾನು ಮತ್ತೆ ಚಿಕನ್ ಸುಕ್ಕ ನೋಡಿ ಓಪನ್ ಮಾಡಿದ್ದೀನಿ. ಚಿಕನ್ ಎಲ್ಲ ನೀರು ಬಿಟ್ಟಿದೆ ಮತ್ತು ಚಿಕನ್ ಬೆಂದಿದೆ. ಸೊ ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಪೌಡರ್ ಎಲ್ಲ ಇದೆಯಲ್ಲ ತರಿಯಾಗಿ ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಚಿಕನ್ ಎಲ್ಲ ಬೆಂದಾದಮೇಲೆ ಆ್ಯಡ್ ಮಾಡಬೇಕು. ಮಾಡಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇವಾಗ ನಾವು ತೆಂಗಿನಕಾಯಿ ತುರಿದು ಇಟ್ಕೊಂಡಿರೋದು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಪಲ್ಸ್, ಅದನ್ನು ಆ್ಯಡ್ ಮಾಡಬೇಕು. ಅದನ್ನು ಕೂಡಲೇ ಆ್ಯಡ್ ಮಾಡಬೇಕು 1-2 ನಿಮಿಷದೊಳಗೆ. ನೋಡಿ ಈ ಥರ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಫ್ಲೇಮ್ ನೀವು ಸಿಮ್ ಇಡಬೇಕು, ಜಾಸ್ತಿ ಹೈ ಇಡಬಾರ್ದು. ಸಿಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಪೌಡರ್ ಮತ್ತು ತೆಂಗಿನಕಾಯಿ ತುರಿ 2 ಒಟ್ಟಿಗೆ ಬೆರಿಬೇಕು ಚೆನ್ನಾಗಿ. ಈ ಸ್ಟೇಜಲ್ಲಿ ನೀವು ಉಪ್ಪು ಎಲ್ಲ ನೋಡ್ಕೊಳ್ಬೋದು. ಉಪ್ಪು ಖಾರ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ. ಯಾರಿಗೆಲ್ಲ ಸ್ವಲ್ಪ ಜಾಸ್ತಿ ಖಾರ ಬೇಕಾದರೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೋದು. ನಾನಿವಾಗ 2 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಸ್ಲಿಟ್ ಮಾಡಿ. ಮತ್ತು ಸ್ವಲ್ಪ ಮೇಲೆಗೆ ಗಾರ್ನಿಷ್ ಮಾಡಬೇಕು. ಎಳೆಯದು ಕರಿಬೇವಿನ ಸೊಪ್ಪು ಎಳೆದಿರಬೇಕು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಇಟ್ಟು ಫ್ಲೇಮ್ ಆಫ್ ಮಾಡಬೇಕು. ಮುಚ್ಚಳ ಇಟ್ಟು ಹಾಗೆ ಬಿಡುವ, ಫ್ಲೇಮ್ ಆಫ್ ಮಾಡಬೇಕು. ಇವಾಗ ನಾವಿಲ್ಲಿ ನೀರು ದೋಸೆ ಮಾಡೋಣ ಬನ್ನಿ. ನೀರು ದೋಸೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ನೀರು ಈ ಥರ ಇರಬೇಕು, ಇದು ಹಿಟ್ಟು ತೆಳ್ಳಗಿರಬೇಕು ನೋಡಿ, ಈ ಥರ ಇರಬೇಕು. ಸೊ ಇವಾಗ ನಾನು ಆಲ್ರೆಡಿ ಒಂದು ತವ ಇಟ್ಕೊಂಡಿದ್ದೀನಿ, ಪ್ರೀ ಹೀಟ್ ಮಾಡಿದ್ದೀನಿ, ಬಿಸಿ ಆಗಿದೆ. ಅದಕ್ಕೆ ಆಯಿಲ್ ಹಚ್ತಾ ಇದ್ದೀನಿ, ಎಣ್ಣೆ, ಎಡಿಬಲ್ ಆಯಿಲ್ ಯಾವುದು ಕೂಡ ಹಾಕ್ಬೋದು. ಕೋಕೋನಟ್ ಆಯಿಲ್ ಹಾಕ್ಬೋದು ಅಥವಾ ಸನ್ಫ್ಲವರ್ ಆಯಿಲ್. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ. ಅದು ನಾನ್ ಸ್ಟಿಕ್ ತವ, ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು, ಆವಾಗಲೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ತೆಳ್ಳಗೆ. ಓಕೆ, ಮತ್ತು ಅದನ್ನು ಮುಚ್ಚಿಡಬೇಕು. ನೋಡಿ ಇವಾಗ ಅದು ಆಗಿದೆ. ಬೆಂದಾದಮೇಲೆ ನಾನು ತೆಗೆದಿದ್ದೀನಿ. ಈ ಥರ ಒಂದು ನನ್ನ ಹತ್ರ ಇದೆ, ಇಲ್ಲಾಂದರೆ ನೀವು ಪ್ಲೇಟ್ಗೆ ಕೂಡ ಹಾಕ್ಬೋದು. ಇದು ಉಡುಪಿ ಕಡೆಯೆಲ್ಲ ಎಲ್ಲರಿಗೆ ಗೊತ್ತಿರುತ್ತೆ, ತುಳುವಲ್ಲಿ ತಟ್ಟಿ ಕುಡುಪು ಅಂತ ಹೇಳ್ತಾರೆ ಇದಕ್ಕೆ. ಅದರಲ್ಲಿ ಹಾಕಿ ಫೋಲ್ಡ್ ಮಾಡೋದು, ಅದು ಟ್ರೆಡಿಷನಲ್ ಸ್ಟೈಲ್. ನಾನು ಮನೇಲಿ ನೋಡಿರೋ ಥರ ಅದರಲ್ಲಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದ್ರ ಕೆಳಗಡೆ ಎಲ್ಲೋ ಆವಿ ಇರುತ್ತಲ್ಲ, ಅದರಲ್ಲಿ ಸರಿಯಾಗಿ ಹೋಗುತ್ತೆ. ಇವಾಗ ನಾನು ಇದನ್ನು 4 ಫೋಲ್ಡ್ ಮಾಡಿದ್ದೀನಿ. ಯಾಕಂದರೆ ಇದು ಇದೇ ರೀತಿ ಸರ್ವ್ ಮಾಡೋದು, ಇದೇ ರೀತಿ 4 ಫೋಲ್ಡ್ ಮಾಡಿ ಸರ್ವ್ ಮಾಡಿದ್ರೇ ಅದರದ್ದು ಚಂದ. ಓಕೆ, ಇವಾಗ ಇದು ನೀರು ದೋಸೆ ರೆಡಿಯಾಗಿದೆ. ನಮ್ಮ ಚಿಕನ್ ಸುಕ್ಕ ಕೂಡ ರೆಡಿಯಾಗಿದೆ. ನಾನೀಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸಿಂದ ಗಾರ್ನಿಷ್ ಮಾಡ್ತಿದ್ದೀನಿ. ಎರಡು ಡಿಶ್ ಕೂಡ ನಮ್ಮದು ರೆಡಿ ಆಯಿತು. ಇವಾಗ ನಾವು ಪ್ಲೇಟಿಂಗ್ ಮಾಡಿ ನೋಡುವ ಯಾವ ಥರ ಇರುತ್ತೆ ಸರ್ವ್ ಮಾಡಿ. ಓಕೆ, ನೋಡಿ ಇದರ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಈ ಥರ ಇದೆ ನೀರು ದೋಸೆ. ಈ ಥರ ಬಲೆ ನಮ್ಮನ್ನ ಉಡುಪಿ ಸ್ಟೈಲ್ದ ಪ್ಲೇಟ್ ರೆಡಿ ಆಂಡ್ ದೋಸೆ ಬೊಕ್ಕ ಚಿಕನ್ ಸುಕ್ಕ ಒಂದು ಪುರ ಮಾತೆರೆಗ್ಲ ಗೊತ್ತುಂಡು ಮಲ್ಪರೆಗೆ. ಅಂಡ ಏರು ಪುರ ಉತ್ತರ ಕರ್ನಾಟಕದಕ್ಕಲು ಅಥವಾ ಬೇತಿ ಪುರ ಮಲ್ಪರೆ ಇಷ್ಟು ಇಂಟ್ರೆಸ್ಟ್ ತಿನ್ನಕ್ಲಿಕ್ಕೆ ಯಾನು ಒಂದು ರೆಸಿಪಿ ಪನ್ನಿ ಚಿಕನ್ ಸುಕ್ಕದಲ್ಲೇ ಬ್ಯೂಟಿಫುಲ್ ಅದು ಬೈದನು ಟೆಕ್ಸ್ಚರ್ ಆಯ್ಕೊಂಡು ಬಲೆ ಮನಸ್ಸು ಮಲ್ಪುಗ. ನಮ್ಮ ಚಿಕನ್ ಸುಕ್ಕ ಮತ್ತು ನೀರು ದೋಸೆ ರೆಡಿಯಾಗಿದೆ, ಬನ್ನಿ ಟೇಸ್ಟ್ ಮಾಡುವ. ಬಾಯಲ್ಲಿ ನೀರು ಬರ್ತೀನಿ.
ತುಂಬ ಸೂಪರಾಗಿ ಬಂದಿದೆ, ಟೇಸ್ಟ್ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಗೀತಶ್ರೀ ವ್ಲಾಗ್ಸ್. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.